ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಬಗ್ಗೆ ಮಾತಾಡ್ತೀನಿ. ಇದು ಗುಲ್ಬರ್ಗಾ ಯೂನಿವರ್ಸಿಟಿಯ 2018ನೇ ಸಾಲಿನ ಕಾಸ್ಟ್ ಅಕೌಂಟಿಂಗ್ 2 ಕ್ವೆಶ್ಚನ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಕ್ವೆಶ್ಚನ್. 15 ಮಾರ್ಕ್ಸಿಗೆ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಆ್ಯಂಡ್ ವೇರಿಯನ್ಸ್ ಅನಾಲಿಸಿಸ್ ಅನ್ನೋ ಟಾಪಿಕಲ್ಲಿ ಬರುತ್ತಿದ್ದು. ಫ್ರಮ್ ದಿ ಫಾಲೋಯಿಂಗ್ ಡೇಟಾ ಕ್ಯಾಲ್ಕುಲೇಟ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್, ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್, ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಸ್ಟ್ಯಾಂಡರ್ಡ್ material for 140 kg finished product 200 kg. Price of material rupees 1 per kg. ಇಲ್ಲಿ ಕಾಮ ಹಾಕೋಬೇಕು ನೀವು ಓದಬೇಕಾದ್ರೆ. ಆ್ಯಕ್ಚುಯಲ್ ಔಟ್ಪುಟ್ 4,20,000 kg, ಮೆಟೀರಿಯಲ್ ಯೂಸ್ಡ್ 5,60,000 kg, ಕಾಸ್ಟ್ ಆಫ್ ಮೆಟೀರಿಯಲ್ rupees 5,04,000. ಇದನ್ನು ನೋಡಿ ಗಮನಿಸಿ ಒಂದ್ಸಲಿ. ಸ್ಟ್ಯಾಂಡರ್ಡ್ ಎಷ್ಟಿದೆ? 140 kg ಫಿನಿಶ್ಡ್ ಪ್ರಾಡಕ್ಟ್ ಮಾಡೋದಕ್ಕೆ 200 kg ಆಫ್ ಮೆಟೀರಿಯಲ್ ಬೇಕು ನಮಗೆ. 1 kgಗೆ 1 ರೂಪಾಯಿ. ಇದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇದಕ್ಕಿಂತ ಜಾಸ್ತಿ ನಮಗೆ ಖರ್ಚಾದರೆ ಅಥವಾ ಮೆಟೀರಿಯಲ್ ಯೂಸ್ ಆದರೆ ಅದು ಅಡ್ವರ್ಸ್ ಅಂತ, ಕಡಿಮೆ ಇದಾದರೆ ಫೇವರಬಲ್ ಅಂತ. ಆ್ಯಕ್ಚುಯಲ್ ನೋಡೋಣ ಎಷ್ಟಾಗಿದೆ ಅಂತ. ಔಟ್ಪುಟ್ 4,20,000 kg, ಮೆಟೀರಿಯಲ್ಸ್ ಯೂಸ್ಡ್ 5,60,000 kg, ಕಾಸ್ಟ್ ಆಫ್ ಮೆಟೀರಿಯಲ್ rupees 5,04,000. ಇಲ್ಲಿ ನಾವೀಗ ರಿಕ್ವೈರ್ಡ್ ಫಿಗರ್ಸನ್ನು ಕಂಡುಹಿಡ್ಕೋಬೇಕು. ಕೆಳಗಡೆ ಬನ್ನಿ, ಕನ್ನಡದಲ್ಲೂ ಕೊಟ್ಟಿದ್ದಾರೆ ಬೇಕಾದರೆ. ಸ್ಟ್ಯಾಂಡರ್ಡ್ ಪ್ರೈಸ್ ಆಫ್ ಮೆಟೀರಿಯಲ್ rupees 1 per kg, ಅದು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಯಲ್ ಪ್ರೈಸ್ ಆಫ್ ಮೆಟೀರಿಯಲ್ rupees 5,04,000 ಮೆಟೀರಿಯಲ್ ಕಾಸ್ಟ್ ಡಿವೈಡೆಡ್ ಬೈ 5,60,000 kg ಆಫ್ ಮೆಟೀರಿಯಲ್ಸ್ ಯೂಸ್ಡ್ ರೂಪಿ 0.9 per kg. ಇದು ಹೇಗೆ ಅಂದರೆ ನೋಡಿ, ಪ್ರೈಸ್ ಆಫ್ ಮೆಟೀರಿಯಲ್ rupees 1 per kg. ನಾವು ಆ್ಯಕ್ಚುಯಲ್ ಮೆಟೀರಿಯಲ್ ಯೂಸ್ಡು 1 kgಗೆ ಎಷ್ಟು ಅನ್ನೋದನ್ನ ಕಂಡುಹಿಡ್ಕೋಬೇಕು. ಅದು ಹೇಗೆ ಕಂಡುಹಿಡಿಬೋದು ಅಂದರೆ 5,60,000 ಮೆಟೀರಿಯಲ್ ಯೂಸ್ಡು, ಕಾಸ್ಟ್ ಆಫ್ ಮೆಟೀರಿಯಲು 5,04,000. 5,04,000 ಡಿವೈಡೆಡ್ ಬೈ 5,60,000 ಮಾಡಿದರೆ 1 kg ಆಫ್ ಮೆಟೀರಿಯಲ್ಗೆ ಎಷ್ಟು ಅಂತ ಗೊತ್ತಾಗುತ್ತೆ ನಮಗೆ ಆ್ಯಕ್ಚುಯಲ್ಲು. ಅದನ್ನೇ ಇಲ್ಲಿ ಮಾಡಿದ್ದೀವಿ. ಆ್ಯಕ್ಚುಯಲ್ ಪ್ರೈಸ್ ಆಫ್ ಮೆಟೀರಿಯಲ್ 5,04,000 ಡಿವೈಡೆಡ್ ಬೈ 5,60,000 ರೂಪಿ 0.9 per kg. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ for actual output. Standard quantity of material 200 kgs materials divided by 140 kgs of output. 1.43 kgs of material required for 1 kg of output. 1 kgಗೆ ಎಷ್ಟು ಮೆಟೀರಿಯಲ್ ಬೇಕು ಅಂತ 1.43. ಅದು ಹೇಗೆ ಅಂದರೆ ಸ್ಟ್ಯಾಂಡರ್ಡಲ್ಲಿ ಕೊಟ್ಟಿದ್ದಾರೆ. 140 kg ಫಿನಿಶ್ಡ್ ಪ್ರಾಡಕ್ಟ್ 200 kg ಮೆಟೀರಿಯಲ್ ಬೇಕು ಅಂತ. ಆಗ ನಾವು 200 ಡಿವೈಡೆಡ್ ಬೈ 140 ಮಾಡಿದವಾಗ 1 kgಗೆ ಎಷ್ಟು ಸ್ಟ್ಯಾಂಡರ್ಡ್ ಮೆಟೀರಿಯಲ್ಲು ಅಂತ ಗೊತ್ತಾಗುತ್ತೆ 1 kg ಔಟ್ಪುಟ್ಟಿಗೆ. ಅದನ್ನು ಕಂಡುಹಿಡಿದಿದ್ದೀವಿ. 1.43 kgs ಆಫ್ ಮೆಟೀರಿಯಲ್ ರಿಕ್ವೈರ್ಡ್ ಫಾರ್ 1 kg ಆಫ್ ಔಟ್ಪುಟ್. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಔಟ್ಪುಟ್ 4,20,000 kgs. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಇದು ನಾವು 4,20,000 kgs ಆಫ್ ಔಟ್ಪುಟ್ಟು ಮಾಡಿದ್ದೀವಿ. 1.43 kgs ಆಫ್ ಮೆಟೀರಿಯಲ್ 1 kgಗೆ ಬೇಕು ಸ್ಟ್ಯಾಂಡರ್ಡ್. ಇದು 6,600,000 kgs ಮೆಟೀರಿಯಲ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಫಾರ್ ಆ್ಯಕ್ಚುಯಲ್ ಔಟ್ಪುಟ್. ಇಲ್ಲಿ ನೋಡಿ ಪ್ರಾಬ್ಲಮನ್ನು ಇನ್ನೊಂದ್ಸಲಿ ನೋಡ್ಕೊಳ್ಳಿ. 200 kg ಮೆಟೀರಿಯಲ್ಲು 140 kgಗೆ ಸ್ಟ್ಯಾಂಡರ್ಡ್ ಮೆಟೀರಿಯಲ್. ಅದೇನೆ ನಮ್ಮ ಆ್ಯಕ್ಚುಯಲ್ ಔಟ್ಪುಟ್ 4,20,000 kg ಇದೆ. ಇದಕ್ಕೆ ಎಷ್ಟು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಆ್ಯಸ್ ಪರ್ ಅವರ್ ಸ್ಟ್ಯಾಂಡರ್ಡ್ಸ್ ಅದು ಅಲ್ಲಿ ಕಂಡುಹಿಡಿದಿದ್ದೀವಿ. 4,20,000 into 1.43 6,600,000 kgs of material
required. 6,06,000 kgs of material is the standard. ಈಗ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸನ್ನು ನೋಡೋಣ. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಸ್ಟ್ಯಾಂಡರ್ಡ್ ಕಾಸ್ಟ್ ಮೈನಸ್ ಆ್ಯಕ್ಚುಯಲ್ ಕಾಸ್ಟ್. ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟಿದೆ ಅದರಲ್ಲಿ ಆ್ಯಕ್ಚುಯಲ್ ಕಾಸ್ಟನ್ನು ಕಳೆದ್ರೆ ನಮಗೆ ವೇರಿಯನ್ಸ್ ಸಿಕ್ಬಿಡುತ್ತೆ, ಎಷ್ಟು ವೇರಿ ಆಗಿದೆ ಅಂತ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಆ್ಯಕ್ಚುಯಲ್ ಔಟ್ಪುಟ್ಟಿಗೆ ಕಂಡುಹಿಡಿದಿದ್ದೀವಿ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಔಟ್ಪುಟ್ 4,20,000 kg ಗೆ 6,06,000 into standard price 1 minus actual quantity into actual price 5,60,000 into 0.9. actual quantity 5,60,000 ಹೇಗೆ ಬಂತು? ನೋಡಿ 5,60,000 kgs of materials used. ಅಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಅದನ್ನು. ಇದು ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ ಯೂಸ್ಡ್ ಇಂಟು ಆ್ಯಕ್ಚುಯಲ್ ಪ್ರೈಸ್ 5,60,000 ಇಂಟು 0.9. 6,06,000 ಮೈನಸ್ 5,04,000. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ rupees 96,600 ಫೇವರಬಲ್. ಇದು ಯಾಕೆ ಫೇವರಬಲ್ ಅಂದರೆ ಆ್ಯಕ್ಚುಯಲ್ ಕಾಸ್ಟು ಸ್ಟ್ಯಾಂಡರ್ಡ್ ಕಾಸ್ಟ್ಗಿಂತ ಕಡಿಮೆ ಇದೆ, ಹಾಗಾಗಿ ಫೇವರಬಲ್. ಉದಾಹರಣೆಗೆ ಇದ್ರ ಬದಲು ಇದೇ ಜಾಸ್ತಿ ಇದ್ದಿದ್ದರೆ ಅಡ್ವರ್ಸ್ ಆಗ್ತಿತ್ತು. ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್. ಸ್ಟ್ಯಾಂಡರ್ಡ್ ಪ್ರೈಸು 1, ಆ್ಯಕ್ಚುಯಲ್ ಪ್ರೈಸು 0.9 ರೂಪಿ, ನಾವಲ್ಲಿ ಕಂಡುಹಿಡಿದ್ವಿ ಅದನ್ನ, ಇಂಟು ಆ್ಯಕ್ಚುಯಲ್ ಕ್ವಾಂಟಿಟಿ ಆಫ್ ಮೆಟೀರಿಯಲ್ಸ್ 5,60,000 rupees 56,000 ಫೇವರಬಲ್. ಇದು ಪಾಸಿಟಿವ್ ಬಂದಿದೆ, ಫೇವರಬಲ್. ಆದರೆ ಇಲ್ಲಿ ಇನ್ನೊಂದು ಥರ ನೋಡ್ಕೋಬೇಕು ನಾವು, ಸ್ಟ್ಯಾಂಡರ್ಡ್ ಪ್ರೈಸ್ಗಿಂತ ಆ್ಯಕ್ಚುಯಲ್ ಪ್ರೈಸು ಕಡಿಮೆ ಇದೆ, ಅಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಫೇವರಬಲ್ ಇದೆ ಅಂತ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಇದು ಏನು ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಪ್ರೈಸ್. ಯೂಸೇಜಲ್ಲಿ ಎಷ್ಟು ವೇರಿ ಆಗಿದೆ ಅಂತ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ಟು 6,06,000 kgs ಮೈನಸ್ ಆ್ಯಕ್ಚುಯಲ್ ಕ್ವಾಂಟಿಟಿ 5,60,000 kgs ನಾವು ಯೂಸ್ ಮಾಡಿರೋದು. ಸ್ಟ್ಯಾಂಡರ್ಡ್ ಪ್ರೈಸು 1 ಇದೆ, 40,600. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ rupees 40,600. ಇಟ್ ಈಸ್ ಫೇವರಬಲ್. ಇದು ವೇರಿಫಿಕೇಷನ್ ಹೆಂಗೆ ಮಾಡೋದು ಅಂದರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸು ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸಿಗೆ ಕರೆಕ್ಟಾಗಿರುತ್ತೆ. ಇವೆರಡು ಸೇರಿಸಿದರೆ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಆಗುತ್ತೆ. 96,600 ಈಕ್ವಲ್ಸ್ 56,000 ಪ್ಲಸ್ 40,600. 96,000 ಬಂದಿದೆ, ಮ್ಯಾಚ್ ಆಗಿದೆ ಅಂದರೆ ಕರೆಕ್ಟ್ ಆಗಿದೆ ಅಂತ ಲೆಕ್ಕ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸು ನೆಗೆಟಿವ್ ಬರುತ್ತೆ, ಅಡ್ವರ್ಸ್ ಅಂತ ಬರುತ್ತೆ. ಯಾವಾಗ ಅಂದರೆ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್ಟು ಆ್ಯಕ್ಚುಯಲ್ ಕ್ವಾಂಟಿಟಿಗಿಂತ ಕಡಿಮೆ ಇದ್ದಾವಾಗ ಅಡ್ವರ್ಸ್ ಅಂತ ನಾವು ಆವಾಗ ತೋರಿಸ್ಬೇಕು. ಇದರ ಅರ್ಥ ಏನು ಅಂದರೆ ಮೆಟೀರಿಯಲ್ ಯೂಸೇಜ್ ನಾವು ಕಡಿಮೆ ಮಾಡಿರೋದ್ರಿಂದ 40,600ಗೆ ಫೇವರಬಲ್ ಆಗಿದೆ, rupees 40,600 ಉಳಿದಿದೆ ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿದವಾಗ. ಪ್ರೈಸ್ ವೇರಿಯನ್ಸಿಂದ ನಮಗೆ rupees 56,000 ಫೇವರಬಲ್ ಆಗಿದೆ, ಉಳಿದಿದೆ ಅಂದರೆ 0.9 ರೂಪಿಗೆ ನಮಗೆ ಮೆಟೀರಿಯಲ್ ಸಿಕ್ಕಿದೆ. ಹಾಗಾಗಿ 1 ರೂಪಿ ಸ್ಟ್ಯಾಂಡರ್ಡ್ ಇತ್ತು. ಅದರಿಂದ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಇದು rupees 96,600. ಇದು ಟೋಟಲ್ ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್. ಮೆಟೀರಿಯಲ್ ಕಾಸ್ಟು ನಾವು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಫಾರ್ ಆ್ಯಕ್ಚುಯಲ್ ಔಟ್ಪುಟ್, ಆ್ಯಕ್ಚುಯಲ್ ಔಟ್ಪುಟ್ಟಿಗೆ ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ನಾವು ಎಷ್ಟು ಯೂಸ್ ಮಾಡಿದ್ದೀವಿ
ಕ್ವಾಂಟಿಟಿ ಆಫ್ ಮೆಟೀರಿಯಲ್. ಅದರ ಬೆಲೆಯನ್ನು ನಾವು ಡಿಡಕ್ಟ್ ಮಾಡಿದವಾಗ ಇಲ್ಲಿ 96,600 ಸಿಕ್ತು. ಇಷ್ಟು ಉಳಿಸಿದ್ದೀವಿ ಮೆಟೀರಿಯಲ್ ಕಾಸ್ಟಲ್ಲಿ, ₹96,600 ಸ್ಟ್ಯಾಂಡರ್ಡಿಗೆ ಕಂಪೇರ್ ಮಾಡಿದವಾಗ. ನಾವು ಈ ಮೂರನ್ನು ಟೋಟಲ್ ಮಾಡಬಾರ್ದು. ಇದು ಟೋಟಲ್ ಸೇವಿಂಗ್ಸ್ ಕಂಪೇರ್ ಟು ಸ್ಟ್ಯಾಂಡರ್ಡ್. ಪ್ರೈಸ್ ವೇರಿಯನ್ಸು ಯೂಸೇಜ್ ವೇರಿಯನ್ಸಿಂದ ನಮಗೆ ಕಾಸ್ಟ್ ವೇರಿಯನ್ಸ್ ಸಿಗುತ್ತೆ. ಇವೆರಡನ್ನು ಟೋಟಲ್ ಮಾಡಿದರೆ ಕಾಸ್ಟ್ ವೇರಿಯನ್ಸು ಮ್ಯಾಚ್ ಆಗಬೇಕು. ಮೆಟೀರಿಯಲ್ ಕಾಸ್ಟ್ ವೇರಿಯನ್ಸ್ ಈಕ್ವಲ್ಸ್ ಮೆಟೀರಿಯಲ್ ಪ್ರೈಸ್ ವೇರಿಯನ್ಸ್ ಪ್ಲಸ್ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್. ಈ ಥರ ಇದು ನೋಟ್ ಬರೆದಿಟ್ಟರೆ ತುಂಬ ಒಳ್ಳೆಯದು. ನೀವು ಧನ್ಯವಾದಗಳು.